ನಾಡಿನಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿರುವಂತದ್ದು. ಹಬ್ಬಕ್ಕೆ ಊರಿಗೆ ತೆರಳುವ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಗಣಪತಿ ಹಬ್ಬ ಹಿನ್ನೆಲೆ 1500 ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡಲಾಗಿದೆ. ನಾಳೆಯಿಂದ 1500 ಹೆಚ್ಚುವರಿ ಬಸ್ಗಳನ್ನು ವ್ಯವಸ್ಥೆ ಮಾಡಲಾಗಿದ್ದು ಪ್ರಯಾಣಿಕರಿಗೆ ವಿಶೇಷ ಬಸ್ ವ್ಯವಸ್ಥೆಯನ್ನ ಕಲ್ಪಿಸಿದೆ ಕೆಎಸ್ಆರ್ಟಿಸಿ. ಮೆಜೆಸ್ಟಿಕ್ ನಿಲ್ದಾಣ, ಶಾಂತಿನಗರ, ಸ್ಯಾಟಲೈಟ್, ಪಿನ್ಯಾ ಬಸ್ ನಿಲ್ದಾಣದಿಂದ ಬಸ್ಗಳ ಓಡಾಟ ಆರಂಭ ಆಗುತ್ತೆ. 1500 ಬಸ್ಗಳನ್ನು ಹೆಚ್ಚಿಸಲಾಗಿದೆ. ಹಬ್ಬದ ಹಿನ್ನೆಲೆ ಸಾಕಷ್ಟು ಜನ ಬೆಂಗಳೂರಿಗರು ಅಂದರೆ ಇಲ್ಲಿ ಬೇರೆ ಬೇರೆ ಊರುಗಳಿಂದ ಬಂದ್ಬಿಟ್ಟು ಇಲ್ಲಿ ತಂಗಿದವರು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಊರಿಗೆ ಹೋಗುವಂತಹ ಸಾಕಷ್ಟು ಜನರು ಹೋಗುವಂತಹ ಸಿಚುವೇಶನ್ ಬರುತ್ತೆ. ಸೊ ಆ ಕಾರಣಕ್ಕಾಗಿ 1500 ಬಸ್ಗಳನ್ನು ಹೆಚ್ಚುವರಿ ಮಾಡಲಾಗಿದೆ. ಕೆಎಸ್ಆರ್ಟಿಸಿ ಸಾಮಾನ್ಯ ಸಾರಿಗೆ, ಐರಾವತ, ಅಶ್ವಮೇಧ, ಸ್ಲೀಪರ್ ಕೋಚ್ ಸೇರಿ ಎಲ್ಲ ಐಷಾರಾಮಿ ಬಸ್ಗಳು ಕೂಡ ಲಭ್ಯ ಇರುತ್ತೆ. 1500 ಹೆಚ್ಚುವರಿ ಬಸ್ಗಳನ್ನು ನಿಯೋಜನೆ ಮಾಡಲಾಗಿದೆ ಪ್ರಯಾಣಿಕರ ಒಂದು ಅನುಕೂಲಕ್ಕಾಗಿ. ಗಣಪತಿ ಹಬ್ಬ ಹಿನ್ನೆಲೆ ಇರೋದ್ರಿಂದ, ಗಣಪತಿ ಹಬ್ಬ ಬಂತು ಅಂತಂದರೆ ಬಸ್ಗಳಲ್ಲಿ ಆಗಲಿ ಮೆಜೆಸ್ಟಿಕ್ಕಲ್ಲಿ ಆಗಲಿ ಕಾಲಿಡೋದಕ್ಕೆ ಜಾಗನೇ ಇರೋದಿಲ್ಲ. ಸೊ ಆ ಕಾರಣದಿಂದಾಗಿ ತಮ್ಮ ಊರುಗಳಿಗೆ ಸೇಫ್ ಆಗಿ ತೆರಳಲಿ, ಯಾವುದೇ ತೊಂದರೆಗಳು ಆಗಬಾರದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ 1500 ಬಸ್ಗಳನ್ನು ಹೆಚ್ಚುವರಿ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಲಕ್ಷ್ಮಿ, 1500 ಬಸ್ಗಳನ್ನು ಹೆಚ್ಚಿಗೆ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಬಾರದು ಪ್ರಯಾಣಿಕರಿಗೆ ಅನ್ನುವಂತಹ ನಿಟ್ಟಿನಲ್ಲಿ ಯಾವಾಗಿಂದ ಜಾರಿ ಆಗುತ್ತೆ, ಏನೆಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಡಲಾಗಿದೆ? ಲಕ್ಷ್ಮಿ, ಅಪ್ಡೇಟ್ಸ್ ಕೊಡೋದಾದ್ರೆ. ಎಸ್ ರೋಜಾ, ಈಗಾಗಲೇ ಹಬ್ಬಕ್ಕೆ ಕ್ಷಣಗಣನೆ ಶುರುವಾದಾಗ್ಲಿಂದ ಸಹ ಸಾಕಷ್ಟು ಕಡೆಗಳಲ್ಲಿ ಜನರು ತಮ್ಮ ಪ್ರಯಾಣವನ್ನ ಬೆಂಗಳೂರಿನಿಂದ ಬೇರೆ ಬೇರೆ ಕಡೆಗಳಲ್ಲೆಲ್ಲ ಪ್ರಯಾಣವನ್ನ ಬೆಳೆಸ್ತಾ ಇರುವ ಹಿನ್ನೆಲೆಯಲ್ಲಿ ಈಗ ಅಂದ್ರೆ ಈ ಸಂದರ್ಭದಲ್ಲಿ ಸಾಕಷ್ಟು ದರಗಳನ್ನ ಏರಿಕೆ ಮಾಡಿರ್ತಾರೆ, ಬಸ್ ಪ್ರಯಾಣ ದರವನ್ನ. ಅದರಲ್ಲೂ ನಾವು ಖಾಸಗಿ ಬಸ್ನವರಿಗೆ ಒಂದ್ ರೀತಿಯಲ್ಲಿ ವ್ಯವಹಾರ ಆಗೋದು ಅಂತಂದ್ರೆ ಇದೇ ಟೈಮ್ ಅಲ್ಲಿ ಹಬ್ಬದ ಸಂದರ್ಭದಲ್ಲಿ ಅಂತಾನೆ ಹೇಳ್ಬಹುದು. ಸೊ ಈ ನಿಟ್ಟಿನಲ್ಲಿ ಖಾಸಗಿ ಬಸ್ನವರು ಸಹ ಸಾಕಷ್ಟು ಬೆಲೆಗಳನ್ನ ಏರಿಕೆ ಮಾಡಿದ್ದಾರೆ. ಆದ್ರೆ ಈ ಹೊತ್ತಲ್ಲೇನೆ ಸರ್ಕಾರ ಸಹ ಒಂದು ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇರುವಂತದ್ದು. ಈಗಾಗಲೇ 1500ಕ್ಕೂ ಹೆಚ್ಚು ಬಸ್ಗಳನ್ನ ಬೇರೆ ಬೇರೆ ಭಾಗಗಳಿಗೆ ಅಂದ್ರೆ ರಾಜ್ಯದ ಪ್ರತಿ ಭಾಗದಲ್ಲೂ ಹೋಗುವಂತ ಜನರಿಗೆ ಅನುಕೂಲ ಆಗ್ಲಿ ಅನ್ನುವಂತ ನಿಟ್ಟಿನಲ್ಲಿ 1500 ಬಸ್ಗಳನ್ನ ಹೆಚ್ಚುವರಿ ಬಸ್ಗಳನ್ನ ಬಿಟ್ಟಿರುವಂತದ್ದು ಇವತ್ತಿನಿಂದಲೇ ಜಾರಿ ಆಗತ್ತೆ. ನಿನ್ನೆ ಸಂಜೆಯಿಂದಲೂ ಸಹ ಪ್ರಯಾಣಿಕರಿಗೆ ಅನುಕೂಲ ಆಗ್ಲಿ ಅನ್ನುವ ನಿಟ್ಟಿನಲ್ಲಿ ಮಾಡಿರುವಂತಹದ್ದು. ಅದ್ರ ಜೊತೆಗೆ ಏನಂತಂದ್ರೆ ಹಬ್ಬ ಮುಗಿಸಿ ವಾಪಸ್ಸು ಯಾರೆಲ್ಲ ಬೆಂಗಳೂರಿಗೆ ಬರ್ತಾರೆ ಅವ್ರಿಗೂ ಸಹ ಹೆಲ್ಪ್ ಆಗ್ಲಿ ಅನ್ನುವ ನಿಟ್ಟಿನಲ್ಲಿ ಆಗಸ್ಟ್ 27 ಮತ್ತು 31 ತಾರೀಕಿನಂದು ಸಹ ಬಸ್ಸಿನ ವ್ಯವಸ್ಥೆ ಇರುತ್ತೆ. ಸಂಪೂರ್ಣ ಈ ತಿಂಗಳು ಪೂರ್ತಿ ಯಾರೆಲ್ಲ ಬೇರೆ ಬೇರೆ ಜಾಗಕ್ಕೆ ತಮ್ಮ ಊರುಗಳಿಗೆ ತೆರಳ್ತಾರೆ ಅವರಿಗೆಲ್ಲರಿಗೂ ಸಹ ಬಸ್ನ ವ್ಯವಸ್ಥೆ ಇರುವಂತದ್ದು. ಐರಾವತ್ ಆಗಿರ್ಬೋದು, ಸ್ಲೀಪರ್ ಕೋಚ್ ಆಗಿರ್ಬೋದು. ಅದ್ರ ಜೊತೆಗೆ ಏನು ಅಂತಂದ್ರೆ ಸಾಕಷ್ಟು ಜನರಿಗೆ ಅಂದ್ರೆ ಬೇರೆ ರಾಜ್ಯಕ್ಕೂ ಹೋಗುವಂತವ್ರು ಇರ್ತಾರೆ, ಅವ್ರಿಗೂ ಸಹ ಸಹಾಯ ಆಗ್ಲಿ ಅಂತ ಹೇಳಿ ಒಂದಷ್ಟು ಕಡೆಗಳಲ್ಲಿ ಬಿಟ್ಟಿರುವಂತದ್ದು. ಇನ್ನು ಬಸ್ಗಳನ್ನ ಮೆಜೆಸ್ಟಿಕ್ ಇಂದ ಆಗಿರ್ಬೋದು, ಶಾಂತಿನಗರ ಡಿಪೋ ಇಂದ ಆಗಿರ್ಬೋದು, ಜೊತೆಗೆ ಸ್ಯಾಟಲೈಟ್ ಡಿಪೋ ಇಂದಲೂ ಸಹ ಬೇರೆ ಬೇರೆ ಭಾಗಗಳಿಗೆ ಹೋಗುವುದಕ್ಕೆ ವ್ಯವಸ್ಥೆಯನ್ನ ಮಾಡಿ ಈಗಾಗಲೇ ಒಂದು ಸೂಚನೆಯನ್ನ ಹೊರಡಿಸಿರುವಂತದ್ದು. ತಾವು ಯಾರೆಲ್ಲ ತಮ್ಮ ಊರಿಗೆ ಹೋಗ್ತಾರೆ ಯಥಾವಸ್ಥಿತಿಯಾಗಿ ಅಂದ್ರೆ ಪ್ರತಿದಿನ ಯಾವ ರೀತಿಯಾಗಿ ಸಂಚಾರ ಇರುತ್ತೆ ಅದೇ ರೀತಿ ಇರುತ್ತೆ, ಯಾವುದೇ ರೀತಿಯಾದಂತಹ ಬದಲಾವಣೆ ಇರುವುದಿಲ್ಲ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗಿರುವಂತಹದ್ದು. ಆಲ್ ರೈಟ್, ಥ್ಯಾಂಕ್ ಯು ಲಕ್ಷ್ಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.